ನಿನ್ನ ವಾಯುವಸ್ತ್ರ ಹೊಡೆತಕ್ಕೆ ಈ ಬೌದ್ಧರು ನಡಗಲಾರಂತೇಳಿ ನೀನು ಹೊಡೆದ ಬ್ರಹ್ಮಾಸ್ತ್ರವನ್ನು ನಡುವೆ ತುಂಡರಿಸಿ ಅದಕ್ಕೆ ಪ್ರತಿಯಾಗಿ ಅವಕ್ಕೆ ಜಾಸ್ತಿ ಹೊಡೆಯುತ್ತೇನೆ ತಡೆದುಕೊಂಡು ಅದೇನು ಭಗವಂತನು ಇಂದಿಗೆ ಮುಗಿಯಿತು ನಿನ್ನ ಔಷವು ನಿನ್ನ ಕೊಂದು ಹಾಕುವ ಇಂದಿಗೆ ಮುಗಿಯಿತು ನಿನ್ನ ಔಷವು ನಿಮ್ಮ ಬಂಧು ಬಾಂಧವರು ನಡೆಸಿಕೊಳ್ಳು ನಿನ್ನ ಶಿರವನ್ನು ಹರಿದು ನರಿ ನಾಯಿಯ ಹಾಲು ಮಾಡಿಬಿಡನು ಮೂರ್ಖ ಭಗವಂತನಾಗು ನೀನು ಹಾರಾಡೋದು ನೋಡಿ ನನಗಂತೂ ಪರಮ ಇಚ್ಛೆಗೆ ಹೋಗುತ್ತದೆ. ನಿನ್ನ ಮೇಲೆ ನಿನ್ನ ರುಂಡವನ್ನು ನಿನ್ನ ಹೆಂಡತಿ ಹೊಡಿಯಲ್ಲಿ ಬಿಡುವಂತೆ ಬ್ರಹ್ಮಾಸ್ತ್ರ ಹೊಡೆಯುತ್ತೇನೆ. ನಿನ್ನ ಮೇಲೆ ಬದುಕುವಂತ ಹೇಳಿ ಸಿದ್ಧನಾಗು.
ನೀನು ನನ್ನ ಕೈಯ ಬಿಟ್ಟ ಹೋದಿಯಾ? ನಿನ್ನಿಂದ ನಾನು ಹಲವು ವೈರಿಗಳನ್ನು ಜಯಿಸಿದ್ದೆನು. ನೀನಿಲ್ಲದಿದ್ದರೆ ನನ್ನ ಗತಿ ಏನು ಸುಕುಮಾರನೇ? ನಾನೆಂತ ಪಾಪಿಯು, ನಾನೆಂತ ದುರದೈವವು. ಮಗನಾದ ನಿನ್ನನ್ನು ಕೊಲ್ಲಿಸಿದ ಪಾಪಿ ನಾನಾದನಲ್ಲ. ಮಗನಾದ ತಮ್ಮನಾದ ಕುಂಭಕರ್ಣನು ಮಗನಾದ ಇಂದ್ರಜಿತನು ಹೋದ ಮೇಲೆ ನಾನಿದ್ದು ಫಲವೇನು? ಆರತಿ ಬೇಗನೆ ರಥವನ್ನು ಹೂಡುವಂತವನಾಗು. ರಥದಲ್ಲಿ ಇಲ್ಲದ್ದು ಇದ್ದಿದ್ದು ಎಂದು ಪ್ರಾರ್ಥನೆ ಆಗುವುದಿಲ್ಲ, ಆಗುವುದು ಹಾಗೇ ಬಿಡಲಿ. ಬೇಗನೆ ರಥವನ್ನು ಹೊಡೆಯುವಂತನಾಗು. ಕುಂಭಕರ್ಣನನ್ನು ಕೊಂದನೆಂದು ಹಂಕಾರದಿಂದ ಮೆರೆಯಬೇಡ. ಮಲಗಿಸಿದ ಆಣಿ ಕೊಂಬ ಸ್ಥಳವನ್ನು ಶಿವನು ನರಿಫಲನೆಂದು ತಿಳಿದಿರುವ ಮೂರ್ಖ. ನನ್ನಂತ ಈರನ ಮುಂದೆ ನಿನ್ನಂತವನ ಪಾಡೇನು? ಆ ಯುದ್ಧಕ್ಕೆ ಸಿದ್ಧನಾಗು. ಸತ್ತವರ ಬೇಟೆಗಾಗಿ ಬಂದಂತೆ ಕಾಣುತ್ತದೆ ಮೂರ್ಖ. ನಿನ್ನ ಸ್ತುತಿಯನ್ನು ಅರಮನೆಯೊಳಗಿನ ನಾರಿಯರ ಮುಂದಲ್ಲದೆ ನನ್ನ ಮುಂದೆ ನಡೆಯಲಾರದು. ದುಷ್ಟ, ನಿನ್ನ ಶ್ರೇಷ್ಠತರವಾದ ರಥವನ್ನು ಈ ವಜ್ರಾಸ್ತ್ರದಿಂದ ಹೊಡೆದು ಪುಡಿ ಪುಡಿ ಮಾಡಿದ್ದೇನೆ. ಇನ್ನು ಮೇಲೆ ನನ್ನ ಕೈಯಿಂದ ಪಾರಾಗಲೇ ಭಂಡ. Hey!
ಕಡು ಮೂಡನೆ, ಶಾಬಾಷ್. ನನ್ನ ರಥವು ಮುರಿದ ಹೋದರೆ ಏನಾಯ್ತು? ನಿನ್ನನ್ನು ಬಿಡುವನೆಂದು ತಿಳಿದಿರುವ ಆ ಮಾರ್ಕ ಈಗಿಂದೀಗಲೇ ನಿನ್ನನ್ನು ಹೆಡಮುಡಿ ಕಟ್ಟಿ ಸೀತೆಯಲ್ಲಿ ಒಯ್ದು ಅವಳ ಮುಂದೆ ನಿನ್ನನ್ನು ಹೊಡೆದು ದೇವವನ್ನು ಪಡಲಿಗೆ ಅಪ್ಪಳಿಸದಿದ್ದರೆ ನನ್ನ ಹೆಸರು ರಾವಣಾಸುರನ ನಾಮ ಏಕೆ? ಇಗೋ ಈ ನನ್ನ ಧನುರ್ಬಾಣದ ಕಡತವನ್ನು ತಡೆದುಕೊಳ್ಳುತ್ತಲೇ ಬಣ್ಣ ರಾವಣ ಮುಂದಾದ ಕೇಂದ್ರ ಭಗವಂತನಾಗು. ಭಕ್ತಿ ಒಳಗಿನ ಸಿದ್ಧ ಬಲಕ್ಕೆ ಸುಮ್ಮನೆ ಶಟದಾಡಬೇಡ. ಜೀವವನ್ನು ಉಳಿಸಿಕೊಂಡು ಇನ್ನು 4 ಹೊತ್ತು ಬದುಕಬೇಕೆಂಬ ಆಸೆ ನಿನ್ನಲ್ಲಿದ್ದರೆ ನನ್ನ ಚರಣಕ್ಕೆ ಶರಣು ಬಾ, ಅಂದರೆ ಬಿಡುತ್ತೇನೆ. ಇಲ್ಲದಿದ್ದರೆ ಈ ದಿವ್ಯಾಸ್ತ್ರದಿಂದ ನಿನ್ನ ಶಿರಸ್ಸನ್ನು ಹೊರಿಸಿಬಿಡಲೇ ದುಷ್ಟ. ಶರಣು ಭರಲಿಕ್ಕೆ ನಾಥ
ನಾನೇನು ಹೆಂಗಸನಲ್ಲ, ನಿನ್ನ ಕಡುವೈರಿ ಆದ ರಾವಣ ಸೂರನು ಇದ್ದನು. ಮೂರ್ಖ, ನೀನು ನನಗೆ ನರ ಗುರಿ ಆಗಿರುವ ಸಲುವಾಗಿ ಎಲ್ಲಿವರೆಗೆ ಬಿಟ್ಟಿದ್ದಕ್ಕೆ ಸಕ್ಕಾರಿ ಹೀಗೆ ಮಾತನಾಡುತ್ತಿರುವೋ ಮೂರ್ಖ. ಇನ್ನನ್ನು ನಿನ್ನ ಈ ಧನುರ್ಬಾಣವನ್ನು ಈ ಧನುರ್ಬಾಣ ಕಡಿತವನ್ನು ತಡೆದುಕೊಂಡಾಗಲೇ ಬಣ್ಣ ಭಗವಂತನಾಗು. ನಿನ್ನ ಕಡುತರವಾದ ಭವನನ್ನು ಅಂತರಿಕ್ಷಕ್ಕೆ ಹಾರಿಸಿ ನಿನ್ನ ಶಿರಸ್ಸನ್ನು ಅಂತಃಪುರದ ರೋಣಿಯ ಮುಂದೆ ಬೀಳುವಂತೆ ಈ ವಸ್ತ್ರ ಹೊಡೆಯುತ್ತೇನೆ. ತಡೆದುಕೊಳ್ಳಲೇ ಚೋರ. ಎಷ್ಟು ಹೊಡೆದರೆ ನನ್ನ ಸಿರಗಳು ಮಹತ್ತಲೆ ಹುಟ್ಟುತ್ತಲೇ ಇರುವು. ನಿನ್ನಂತ ದಿಟ್ಟ ರಾಮನಿಗೆ ಸಪ್ಪ ಹಾಕಲಾರದೆಂದು ತಿಳಿ. ಬೇಗನೆ ಯುದ್ಧಕ್ಕೆ ಸಿದ್ಧನಾಗಲೇ ಹೇಳಿ. ಎಂತ ಸೋಜಿಯಲ್ಲಿ ನಾನು ಎಷ್ಟು ಸಾರಿ ಧನುರ್ಬಾಣ ಹೊಡೆದರು ಈ ದುಷ್ಟನ ಶಿರಗಳು ಕತ್ತರಿಸಿ ಮತ್ತೆ ಹುಟ್ಟುತ್ತವೆಯಲ್ಲ. ಹೀಗಾದರೆ ಇವನನ್ನು ನನ್ನಿಂದ ಜಯಿಸಲು ಆಗದು. ಸಾಂಬ ಜಗದ ರಕ್ಷಕ, ಇನ್ನು ಈ ಪಾಪಿ ಆಯುಷ್ಯವನ್ನು ಬೆಳೆಸುತ್ತಿರುವೆಯಾ? ನೀನೇ ಮುನಿನ ಮೇಲೆ ನಿನ್ನ ಚರಣ ಸೇವಕನಾದ ನನ್ನಿಂದೇನಾಗೋದು? ಸಾಂಬ ಶಿವ,
ಎಲೆ ಶ್ರೀರಾಮಚಂದ್ರನೇ, ಸರ್ವತಾ ಚಿಂತಿಸಬೇಡ. ನೀನು ಹೊಡೆಯುವ ಬಾಣದಲ್ಲಿ ಬ್ರಹ್ಮ ವಿಷ್ಣು ರುದ್ರರೆಂಬ ತ್ರಿಮೂರ್ತಿಗಳನ್ನು ನೆಲೆಗೊಳಿಸಿ ಆ ರಾವಣನ ಭ್ರಷ್ಟ ಸ್ಥಳಕ್ಕೆ ಪ್ರಯೋಗಿಸುವಂತವನಾಗು. ಅಂದರೆ ನಿಶ್ಚಯವಾಗಿ ನಿನಗೆ ಜಯವಾಗುವುದು. ಆಹಾ, ಆಕಾಶವಾಣಿಯು ಹೀಗಾಯ್ತಲ್ಲ. ಈ ಧನುರ್ಬಾಣದಲ್ಲಿ ತ್ರಿಮೂರ್ತಿಗಳನ್ನು ನೆಲೆಗೊಳಿಸಿ ಈ ದುಷ್ಟನ ವೃಕ್ಷ ಸ್ಥಳಕ್ಕೆ ಹೊಡೆಯನು. ಎಲೇ ದುಷ್ಟ, ಇಷ್ಟೊತ್ತಿನ ಹೊರಗೆ ಹಾರಾಡಿದ ಹಾಗೆ ಇನ್ನು ಮೇಲೆ ಹಾರಾಡು. प्रकट स्वरूपम अमय माया हरण प्रलापम अदृश्यम आनंद गुरुवेश्वरा। ओम शांति शांति शांति। जय मंगल शिव नमः पार्वती श्री रामचंद्र देवरियो श्री रामचंद्र देवरिये वंदे वंदे।